ನಾನು ರಾಣನ್ನ ಅರೆಸ್ಟ್ ಮಾಡೋ ವಿಚಾರ ಈ ನಿಮ್ ಒಳ್ಳೆ ಹುಡುಗಿಗೆ ಹೇಳಿದ್ರ? ಹೌದು ಅಂದ್ರೆ ಅಜಿತ್ ಅಪ್ಸೆಟ್ ಆಗ್ತಾನೆ. ನನ್ನ ಫ್ರೆಂಡ್ ಸಾಕ್ಷಿನ ವಿಚಾರಣೆ ಕರೆದ್ರೆ ಅವಳು ಅಪ್ಸೆಟ್ ಆಗ್ತಾಳೆ. ನೋವು ಕೊಡೋ ಸತ್ಯನ ಮುಚ್ಚಿಡೋದೇ ಒಳ್ಳೇದು. ಆಂಜನೇಯ, ಲೈಫಲ್ಲಿ ಫಸ್ಟ್ ಟೈಮ್ ಸುಳ್ಳು ಹೇಳ್ತಿದ್ದೀನಿ, ಕ್ಷಮಿಸ್ಬಿಡು ತಂದೆ. ಏನಪ್ಪ ಹೀಗೆ ಕೇಳ್ತಿದ್ದೀನಿ ನೀನು? ಇದೆಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ, ಯಾರ್ಯಾರ ಹತ್ರ ಹೇಗೆ ಹೇಳ್ಕೊಳ್ಳಿ ನಾನು? ಈ ರಾಣಾ ಮಗಳು ಸಾಕ್ಷಿ ಈ ವಿಷಯ ನಾನು ಅವಳಿಗೆ ಹೇಳೇ ಇಲ್ಲ. ಇವ್ರದ್ದೇನೋ ಕೇಸ್ ಇತ್ತು, ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ. ನನಗೆ ಒಂದ್ ಡೌಟು, ಈ ಸಾಕ್ಷಿ ಅನ್ನೋ ಹುಡುಗಿ ಹೇಗ್ ಪರಿಚಯ ಆದ್ಲು? ಎಷ್ಟು ದಿನ ಆಯ್ತು ಪರಿಚಯ ಆಗಿ? ಆ ಹುಡುಗಿ ಬ್ಯಾಕ್ ಗ್ರೌಂಡ್ ಏನು? ಇವರು ಸಾಕ್ಷಿ ಅಂತ ಫ್ಯಾಷನ್ ಡಿಸೈನರು. ಇವರೊಂದು ಫ್ಯಾಷನ್ ಡಿಸೈನಿಂಗ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಇವ್ರ ತಂದೆ ಇಲ್ಲ, ಆದ್ರೆ ತಾಯಿ ಇದ್ದಾರೆ, ಹೌಸ್ ವೈಫ್. ಸಾಹೇಬ್ರೆ, ಹಾಗಾದ್ರೆ ಈ ಸಾಕ್ಷಿ ಬೇರೆ ಆ ಸಾಕ್ಷಿ ಬೇರೆ ಅನ್ಸುತ್ತೆ. ಯಾಕೆಂದ್ರೆ ರಾಣಾ ಅವ್ರ ಮಗಳಿಗೆ ತಂದೆ ಇದ್ದಾರೆ, ಸತ್ಯಣ್ಣನ್ ಫ್ರೆಂಡ್ ಸಾಕ್ಷಿಗೆ ತಂದೆ ಇಲ್ಲ. ಸೊ ಬೇರೆ ಬೇರೆ ಇರ್ಬೋದು ಸಾಹೇಬ್ರೆ. ಸಾರಿ ಸತ್ಯಣ್ಣ, ನೀ ಫೋನಲ್ಲಿ ಸಾಕ್ಷಿ ಅಂತ ಹೆಸರು ಹೇಳಿದ ತಕ್ಷಣ ನನಗೆ ರಾಣನ ಮಗಳು ಸಾಕ್ಷಿ ನೆನಪಾದ್ಲು. ಅನವಶ್ಯಕವಾಗಿ ನಿಮಗೆ ಡೌಟ್ ಪಟ್ಬಿಟ್ಟೆ. ಆದ್ರೆ ರಾಣನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವನಿಗೆ ಇನ್ಫಾರ್ಮ್ ಮಾಡಿದ್ವಿ ಯಾರು? ದೇವ್ಯಾನಿ ಅವ್ರೆ, ಹೇಗಿದ್ದಾನೆ ನಿಮ್ ಅಜಿತ್ತು? ಟ್ರಾನ್ಸ್ಫರ್ ಆದ್ಮೇಲೆ ಸಿಂಗಮ್ ಆಗೋದಕ್ ಹೊರಟಿದ್ನಲ್ವಾ ಅವನು? ಹಂಗಿನ್ನೂ ಗೊತ್ತಿಲ್ಲ ಅವನಂತ ಎಷ್ಟೋ ಸಿಂಗಮ್ನ ಝೂಗ್ ಹಾಕಿದೀವಿ ಅಂತ. ಇವಾಗ ಅವ್ನ ನಶೆ ಎಳಿತಾ? ನಶೆ ಎಳಿಯೋದಾ? ಇಲ್ಲೊಂದ್ ದೊಡ್ಡ ಸುನಾಮಿನೇ ಎದ್ದಿದೆ. ನಿಮ್ಮನ್ನ ಅರೆಸ್ಟ್ ಮಾಡೋ ವಿಷಯನ ಸತ್ಯನೇ ಲೀಕ್ ಮಾಡಿದ್ದು ಅಂತ ಅಜಿತ್ ಗೊತ್ತಾಗಿ ಅವನಿಗೆ ಲೆಫ್ಟ್ ರೈಟು ತಗೊಂಡ್ರು. ಇನ್ನು ಇವರಿಬ್ರು ಫ್ರೆಂಡ್ಶಿಪ್ ಕಿತ್ಕೊಂಡು ಹೋದ ಹಾಗೆ. ಆಲ್ ಕ್ರೆಡಿಟ್ ಗೋಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಓ ಹೌದಾ? ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಈಗ ಈ ಅಜಿತ್ ಟ್ರಾನ್ಸ್ಫರ್ ಆಗ್ತಿರೋದು, ಅಜಿತ್ ಮತ್ತೆ ಸತ್ಯನ್ ಮತ್ತೆ ಜಗಳ ಆಗಿ ಇಬ್ರು ದೂರ ದೂರ ಆಗ್ತಿರೋದು ಒಂಥರ ನಮ್ಗೆ 1+1 ಆಫರ್ ಸಿಕ್ಕಾಗಾಯ್ತು. ಈ ಸತ್ಯ ಅಂತೂ ಒಳ್ಳೆ ಜೆಡ್ ಸೆಕ್ಯೂರಿಟಿ ತರ ಯಾವಾಗ್ಲೂ ಅಜಿತನ್ ಸುತ್ತಾನೇ ಇರ್ತಿದ್ದ. 10 ಸಾಲದು ಅಂತ ಮನೇಲಿ ಬೇರೆ ಆ ಭೂಮಿಗೆ ಸ್ವಂತ ಅಣ್ಣನ್ಗಿಂತ ಜಾಸ್ತಿಯಾಗಿ ಕಾವಲ್ ಕಾಯ್ತಿದ್ದ. 3 ಜನ ಸೇರ್ಕೊಂಡು ಒಂದು ಟೀಮ್ ಆಗಿ ನಂಗೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ರು. ಈಗ ಇವರಿಬ್ರ ಮಧ್ಯೆ ಜಗಳ ಆಗಿ ಇವರಿಬ್ರು ದೂರ ದೂರ ಆಗಿರೋದು ನನಗಂತೂ ತುಂಬಾ ನೆಮ್ಮದಿ ಕೊಟ್ಟಿದೆ. ಈಗ ಅಜಿತ್ ಸತ್ಯ ದೂರ ಆಗಿರೋದ್ರಿಂದ ಅಜಿತ್ ಮತ್ತೆ ಭೂಮಿ ಮೆಂಟಲಿ ವೀಕ್ ಆಗ್ತಾರೆ. ಒಂದ್ ವೇಳೆ ಇವತ್ತು ಜಗಳ ಆಗಿರ್ಲಿಲ್ಲ ಅಂತಿದ್ರೆ ಆ ಬಾಲ್ ಬ್ರಹ್ಮಚಾರಿ ಡೆಲ್ಲಿಗೆ ನಿಮ್ಮಿಬ್ಬರ ಜೊತೆ ಬರ್ತೀನಿ ಅಂತ ಹೇಳಿದ್ರು ಆಶ್ಚರ್ಯ ಇರ್ಲಿಲ್ಲ. ಹೊಸ ಊರು ಅಂತ ಅಜಿತ್ ಒಬ್ನೇ ಅಲ್ಲಿಗೆ ಹೋಗೋ ಹಾಗೆ ಮಾಡ್ತೀನಿ. ಭೂಮಿನ ಇಲ್ಲೇ ಉಳಿಸ್ಕೋತೀನಿ. ಅಜಿತ್ ಅಲ್ಲಿ, ಭೂಮಿ ಇಲ್ಲಿ. ನಿಧಾನಕ್ಕೆ ಇವರಿಬ್ಬರ ನಡುವೆ ಅಂತರನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ನನ್ನ ಮಗಳಿಗೆ ಈಗ 20 ವರ್ಷ. 21 ತುಂಬೋದ್ರೊಳಗೆ ಅವಳಿಗೆ ಮದ್ವೆ ಮಾಡ್ಬೇಕು. ಅದಕ್ಕಿನ್ನು 10 ತಿಂಗಳ ಟೈಮ್ ಇದೆ. ಅಷ್ಟರಲ್ಲಿ ಭೂಮಿ ಅಜಿತ್ನ ದೂರ ದೂರ ಮಾಡಿ ಅಜಿತ್ ಜೊತೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸ್ತೇನೆ. ಹಾ, ಈಗ ಅಜಿತ್ ಟ್ರಾನ್ಸ್ಫರ್ ಆಗಿ ಹೋಗ್ತಿರೋದ್ರಿಂದ ನಮ್ಮ ಬೇರೆ ಎಲ್ಲಾ ಬಿಸ್ನೆಸ್ಗೂ ಯಾವ ತೊಂದ್ರೆನೂ ಇರೋಲ್ಲ ಅಂದ್ಕೋತೀನಿ. ಈಗ ಅಜಿತ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾನು ಈ ಅಂಕಲ್ ಸತ್ಯನ ಪಟಾಯಿಸೋ ಅವಶ್ಯಕತೆನೇ ಬೀಳಲ್ವಲ್ಲ. ಸಾಹೇಬ್ರೆ, ಈ ಸತ್ಯನ ಹತ್ರ ಕೇಳಬಾರ್ದಿತ್ತು. ಹೌದು, ಆದ್ರೆ ಒಬ್ಬ ಪೊಲೀಸ್ ಆಗಿ ನಮ್ಮವರಾದ್ರೂ ಅಷ್ಟೇ ಬೇರೆಯವರಾದ್ರೂ ಅಷ್ಟೇ ಅವ್ರ ಮೇಲೆ ಡೌಟ್ ಪಡೋದು ತುಂಬಾ ಕಾಮನ್. ಸತ್ಯನ ರೂಮಿಂದ ಹೊರಗಡೆ ಹೋಗಿದ್ ನೋಡಿ ಅವ್ರ ಮೇಲೆ ಡೌಟ್ ಬಂತು. ಆದ್ರೆ ನನ್ನ ಉದ್ದೇಶನ ಸತ್ಯನ ಅರ್ಥ ಮಾಡ್ಕೊಂಡ್ರು. ಅವ್ರೇನಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ತುಂಬಾ ಕಷ್ಟ ಆಗಿರೋದು. ಸಾಕ್ಷಿ ದಯವಿಟ್ಟು ಫೋನ್ ರಿಸೀವ್ ಮಾಡಿ. ನೀವು ಫೋನ್ ರಿಸೀವ್ ಮಾಡ್ತಿದ್ರೆ ನನ್ಗೆ ರಾತ್ರಿ ನಿಮ್ಮಿಂದ ನಿದ್ದೆ ಮಾಡಕ್ಕಾಗಲ್ಲ. ಲೇ ಸತ್ಯ, ನೀನು ನನಗೋಸ್ಕರ ತಲೆ ಕೆಳಗ್ ಮಾಡಿ ನಿಂತ್ಕೊಬೇಕು. ಇನ್ ಮುಂದೆ ನನ್ ಮೇಲೆ ಡೌಟ್ ಬರೋ ಧೈರ್ಯ ಕೂಡ ಮಾಡಬಾರ್ದು. ಅಲ್ಲಿವರೆಗೂ ನಾನ್ ನಿನ್ ಫೋನ್ ಪಿಕ್ ಮಾಡಲ್ಲ ಕಣು. ಎಷ್ಟು ಸತಿ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿರಲ್ಲ, ಏನ್ ಮಾಡ್ಲಿ ಈಗ ನಾನು? ಇವ್ರ ಮನೆ ಗೊತ್ತಿದ್ರೆ ಅಲ್ಲಿಗೆ ಹೋಗ್ಬೋದಾಗಿತ್ತು. ಇವ್ರ ಮನೇನೂ ಗೊತ್ತಿಲ್ಲ. ರಾಣಿಗೆ ನಾನು ಅಲ್ಲಿಗೆ ಹೋಗೋ ವಿಚಾರ ಯಾರು ತಿಳಿಸಿದ್ರು ಅನ್ನೋದು ಈವರೆಗೂ ಗೊತ್ತಾಗದೆ ಇರ್ಬೋದು. ಆದ್ರೆ 100% ಅವನಿಗೆ ವಿಚಾರ ತಿಳಿಸಿರೋದು ಮಾತ್ರ ನಮ್ಮಲ್ಲೇ ಯಾರೋ ಒಬ್ರು. ಅವ್ರು ಯಾರು ಅಂತ ಆದಷ್ಟು ಬೇಗ ಕಂಡಿದ್ದೀನಿ. ಸರಿ, ನಾನು ಸ್ವಲ್ಪ ಸ್ಟೇಷನ್ಗೆ ಹೋಗಿ ಬರ್ತೀನಿ. ನನ್ ಟ್ರಾನ್ಸ್ಫರ್ ಆಗಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಸ್ಟೇಷನ್ ಅಲ್ಲಿ ನನಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ಕೆಲವೊಂದಿದೆ, ಅದನ್ನ ತಗೊಂಡ್ಬರ್ಬೇಕು. ಹೋಗಿ ಬರ್ತೀನಿ. ವಿನಾಕಾರಣ ಹುಡುಗಿ ಮೇಲೆ ಸಂಶಯ ಪಟ್ಬಿಟ್ಟೆ. ಅವಳು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾಳೋ ಏನ್ ಕತೆನೋ. ಅವಳಿಗೆ ಮತ್ತೆ ಫೋನ್ ಮಾಡಿ ಸಾರಿ ಕೇಳೋವರೆಗೂ
ನನಗೆ ಸಮಾಧಾನ ಇರಲ್ಲ. ಯಾಕೆ ಇವ್ರು ಫೋನ್ ರಿಸೀವ್ ಮಾಡ್ತಿಲ್ಲ? ಸತ್ಯನ, ನಂಗೆಲ್ಲ ಅರ್ಥ ಆಗತ್ತೆ. ನನಗೆ ಟ್ರಾನ್ಸ್ಫರ್ ಆಗಿರೋ ವಿಚಾರ ನಿಮ್ಗೆ ತುಂಬಾ ದುಃಖ ತಂದಿದೆ ಅಂತ ನನಗೆ ಗೊತ್ತು. ಸರಿ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ಸ್ಟೇಷನ್ ಹತ್ರ ಹೋಗಿ ಬರೋಣ. ಒಂದ್ ಕೆಲಸ ಮಾಡು, ನೀನು ಹೋಗಿರು. ನನ್ಗೆ ಯಾಕೋ ತುಂಬಾ ತಲೆನೋವು ಬರ್ತಿದೆ. ನನ್ನ ಮನೆಗೆ ಹೋಗಿ ಬರ್ತೀನಿ, ಆಯ್ತಾ? ಸಿಗ್ತೀನಿ, ಹೋಗಿರು. ಬರ್ತೀನಿ ಭೂಮಿ. ಅಲ್ಲ, ಸತ್ಯನ, ಪಾಪಮ್ಮ ಸತ್ಯನ, ನನಗೆ ಟ್ರಾನ್ಸ್ಫರ್ ವಿಚಾರ ಆಗಿರೋದು ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗಿದೆ ಅನ್ಕೊಂತೀನಿ. ಆ ಸ್ಟ್ರೆಸ್ ಅಲ್ಲಿ ತಲೆನೋವು ಬೇರೆ ಬಂದ್ಬಿಟ್ಟಿದೆ. ಸತ್ಯಂಗ್ ಮಾತ್ರ ಅಲ್ಲ ಕಣೋ, ಈ ವಿಷಯ ಗೊತ್ತಾದಾಗಿಂದ ನನ್ಗೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಅಜಿತಾ, ನೀನ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದಾದ್ರೆ ನಾನ್ ನಿಮ್ ಆಫೀಸರ್ ಕಾಲಿಗೆ ಬೀಳೋದಕ್ಕೂ ರೆಡಿ ಇದೀನಿ ಕಣೋ. ಕರ್ಕೊಂಡು ನೀನು ಒಬ್ಬ ಪೊಲೀಸ್ ಆಫೀಸರ್ ತಾಯಿ, ಇಷ್ಟೊಂದು ಕುಗ್ಗೋಗ್ಬೇಡಮ್ಮ. ಬಿ ಸ್ಟ್ರಾಂಗ್. ಕರ್ಕೊಂಡು ಹೋಗಮ್ಮ. ಭೂಮಿ, ಯಾವ ಖುಷಿನೂ ಶಾಶ್ವತ ಅಲ್ಲ ನೋಡು. ನನ್ ಮಗ ಈ ಊರಿಗೆ ಪೋಸ್ಟಿಂಗ್ ಆಗೋದಕ್ಕೂ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದ. ಇದಕ್ಕಿದ್ದ ಹಾಗೆ ಒಂದಿನ ಫೋನ್ ಮಾಡಿ, ಅಮ್ಮ ಮಂಡ್ಯಗೆ ನನ್ಗೆ ಟ್ರಾನ್ಸ್ಫರ್ ಆಗಿದೆ ಅಮ್ಮ, ನಾನ್ ನಮ್ಮೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ದ. ಅವತ್ ನಮ್ಮೆಲ್ರಿಗೂ ಎಷ್ಟು ಖುಷಿಯಾಗಿತ್ತು ಗೊತ್ತಾ ಭೂಮಿ. ನನ್ ಮಗ ಇನ್ಮೇಲೆ ನಮ್ಮನೇಲೆ ನಮ್ ಜೊತೆಲೆ ಇರ್ತಾನೆ. ನಾವೆಲ್ರೂ ವಾರಕ್ಕೊಂದಿನ ಆಚೆ ಹೋಗಿ ಕಾಲ ಕಳಿಬೋದು ಅಂತ ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ. ಆದ್ರೆ ನನ್ ಮಗ ಬಂದ ಮೇಲೆ ಅವನ್ ಮನೇಲಿ ಇದ್ದಿದ್ದಕ್ಕಿಂತ ಸ್ಟೇಷನ್ ಅಲ್ಲಿ ಕಾಲ ಕಳೆದಿದ್ದೇ ಹೆಚ್ಚು. ಆದ್ರೆ ನಿನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅವನು ಟೈಮಿಗೆ ಕರೆಕ್ಟ್ ಆಗಿ ಮನೆಗ್ ಬರ್ತಿದ್ದ, ನಮ್ ಜೊತೆ ಎಲ್ಲ ಸಮಯ ಕಳೀತಿದ್ದ. ಅಷ್ಟ್ರಲ್ಲೇ ಅವನು ನಮ್ಮ ಮತ್ತೆ ಡೆಲ್ಲಿ ಕಳಿಸ್ಬೇಕು ಅಂದ್ರೆ ಹೇಗೆ ಹೇಳು. ಈ ಊರಲ್ಲಿ ನಮ್ ಜೊತೆನೆ ಇದ್ದಾಗ್ಲೇ ಸರಿಯಾದ ಟೈಮಿಂಗ್ ಮನೆಗ್ ಬರ್ತಿರ್ಲಿಲ್ಲ. ಇನ್ನು ಡೆಲ್ಲಿಗೆ ಹೋದ್ಮೇಲೆ ಮುಗೀತು, ಯಾವಾಗ ಬರ್ತಾನೋ ಏನೋ ಹೇಳಕ್ಕೆ ಆಗಲ್ಲ. ಅಥವಾ ನನ್ ಮಗ ಬರ್ತಾ ಬರ್ತಾ ಬರೋದನ್ನು ನಿಲ್ಲಿಸ್ಬೋದು ಅಲ್ವಾ. ಭೂಮಿ, ನಮ್ಮನೇಲಿ ನಿನಗಾಗಿರೋ ಅವಮಾನಕ್ಕೆ ಆ ದೇವ್ರು ಈ ಮುಖಾಂತರ ನಮ್ಗೆ ಶಿಕ್ಷೆ ಕೊಟ್ಟ ಅನ್ಸುತ್ತೆ. ಅತ್ತೆ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ, ನನ್ಗೆ ಅಳು ಬರ್ತತೆ. ನಿಮ್ ಮಗ ಈ ಊರನ್ ಬಿಟ್ಟಷ್ಟೇ ಹೋಗ್ತಾ ಇರೋದು, ದೇಶನ್ ಬಿಟ್ಟಲ್ಲ. ನಿಮ್ ಮಗ ಈ ಕೆಲ್ಸ ಮಾಡ್ತಿರೋದೇ ಜನರು ಸೇವೆ ಮಾಡೋದಕ್ಕೆ ಅಂತ. ಅಷ್ಟು ಜನರಲ್ಲಿ ಅಮ್ಮನೂ ಒಬ್ಳು ಇರ್ತಾಳೆ, ನನ್ನ ಅವ್ರು ಮರಿತಾರ ಅಂತೆ? ಖಂಡಿತವಾಗ್ಲೂ ಇಲ್ಲ. ಭೂಮಿ, ಒಂದ್ ವೇಳೆ ನನ್ ಮಗ ಮರೆತ್ರು ನೀನ್ ನೆನಪು ಮಾಡ್ತಾ ಇರ್ಬೇಕು. ಅಲ್ಲಿಗೆ ಹೋದ್ಮೇಲೆ ನಮ್ಮೂರು, ನಮ್ ಮನೆ, ನಮ್ ಜಾಗ ಇದ್ಯಾವ್ದನ್ನ ಮರ್ತು ಬಿಡ್ಬಾರ್ದು. ಹಾಗೆ ಪ್ರತಿ ಹಬ್ಬಕ್ಕೂ ನೀವಿಬ್ರು ಬರ್ಬೇಕು. ಆದ್ರೂ ಯುಗಾದಿಗಂತೂ ಮಿಸ್ ಮಾಡ್ಲೇಬಾರ್ದು, ಅರ್ಥ ಆಯ್ತಾ? ಹಾಗೆ ಇನ್ನೊಂದ್ ವಿಷಯ ಭೂಮಿ, ಅಜಿತ್ಗೆ ಸಾಧ್ಯ ಆದ್ರೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ರಿ, ಮತ್ತೆ ನಾವೇ ಮಂಡ್ಯಗೆ ಹೋಗೋಣ ಅಂತ ನೀನ್ ನೆನಪು ಮಾಡ್ಬೇಕು. ಭೂಮಿ, ನನಗೆ ನೀನು ಅಜಿತ್ನ ಬಿಟ್ಟಿರೋದು ತುಂಬಾ ಕಷ್ಟ. ಆದ್ರೆ ಪರವಾಗಿಲ್ಲ, ಪ್ರಯತ್ನ ಮಾಡ್ತೀನಿ. ಆಮೇಲೆ ನೋಡು, ನನ್ ಮಗನ್ ಜೊತೆ ಸಣ್ಣ ಪುಟ್ಟದಕ್ಕೆ ಜಗಳ ಆಡ್ಬಾರ್ದು. ನನ್ ಮಗನ ಚೆನ್ನಾಗ್ ನೋಡ್ಕೋಬೇಕು. ಆಗಾಗ ಫೋನ್ ಮಾಡ್ತಿರ್ಬೇಕು, ಅವನ್ ಜೊತೆನೂ ಫೋನ್ ಮಾಡಿಸ್ತಿರ್ಬೇಕು, ಆಯ್ತಾ? ನಿಮ್ಮನ್ನೆಲ್ಲ ಮರೆಯಲ್ಲ ಅಲ್ಲ? ನಾನ್ ಹೇಳ್ದಾಗೆ ಮಾಡ್ಬೇಕು. ನೀವೇ ಹೇಳ್ತಾ ಇದ್ರಿ ಅಲ್ವಾ, ಯಾವ ಖುಷಿನೂ ಶಾಶ್ವತ ಅಲ್ಲ ಅಂತ. ಹಾಗೆ ಯಾವ ದುಃಖ, ಯಾವ ನೋವು ಕೂಡ ಶಾಶ್ವತ ಅಲ್ಲ. ನೋಡಿ, ಇದು ಚಿಕ್ಕ ಮಕ್ಳು ತರ ಅಳ್ಬಾರ್ದು. ನೀವ್ ಹತ್ರ ನನ್ಗೂ ಅಳು ಬರುತ್ತೆ ಅತ್ತೆ. ನಿಮ್ಗೆ ಒಳ್ಳೇದೇ ಆಗುತ್ತೆ. ಆ ದೇವ್ರು ನಿಮ್ಗೆ ಬರೀ ಒಳ್ಳೇದೇ ಮಾಡ್ತಾನೆ. ನೀವ್ ನನ್ ಮುದ್ದು ಅತ್ತೆ ಅಲ್ಲ, ಅಳ್ಬಾರ್ದು ಅತ್ತೆ. ನಾನು ಸತ್ಯನನ್ ಮನೆಗೆ ಹೋಗ್ ಬರ್ತೀನಿ. ಆಯ್ತಮ್ಮ, ಹೋಗ್ಬಿಟ್ ಬಾ, ಹುಷಾರು. ಸತ್ಯ ಅಂಕಲ್, ಇವಾಗ ನಿಧಾನವಾಗಿ ನನ್ ರೂಟಕ್ ಬರ್ತಾ ಇದ್ಯಾ. ವೆರಿ ಗುಡ್. ಆದ್ರೆ ನೀನ್ ಇನ್ನು ವಿಲವಿಲ ಅಂತ ಒದ್ದಾಡ್ಬೇಕು. ಅದನ್ನ ನೋಡಿ ನಾನ್ ಮಜಾ ತಗೋಬೇಕು. ನಾನು ಕಾಲಲ್ಲಿ ತೋರ್ಸಿರೋದನ್ನ ನೀನು ಕೈ ಕಟ್ಕೊಂಡ್ ಮಾಡ್ಬೇಕು. ನಮಸ್ತೆ ಸಾಕ್ಷಿ, ಹೇಗಿದ್ದೀರಿ? ಎಲ್ಲ ಸೌಖ್ಯ ಅಂತ ಹೇಳಿ ಭಾವಿಸ್ತೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಕು. ನನಗೆ ನಿಮ್ಮನ್ನ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಆದ್ರೂ ನೀವು ಫೋನ್ ರಿಸೀವ್ ಮಾಡ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಫೋನ್ನ ರಿಸೀವ್ ಮಾಡಿ. ನನಗೆ ಇದೆಲ್ಲ ಹೊಸ್ತು, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ವಾಯ್ಸ್ ನೋಟ್ ನೋಡಿ ನಂಗೆ ದಯವಿಟ್ಟು ಒಂದು ಫೋನ್ ಮಾಡಿ ಪ್ಲೀಸ್, ಪ್ಲೀಸ್. ಏನಾಯ್ತು ರೀ? ಆ ರಾಣವ್ರು ಫೋನ್ ರಿಸೀವ್ ಮಾಡ್ತಿಲ್ವಾ? ರೀ, ನಿಮ್ಗೆ ಲೋಕಲ್ ಕಾರ್ಪೊರೇಟರ್ ಪರಿಚಯ ಇದಾರಲ್ಲ,
ಅವ್ರಿಗೆ ಹೇಳಿ ಈ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸೋದಕ್ಕಾಗಲ್ವಾ? ಆ ರಾಣ ಯಾವ್ದೋ ದೊಡ್ಡ ಆಫೀಸರ್ಗೋ ಇಲ್ಲ ಮಿನಿಸ್ಟರ್ಗೋ ಹೇಳಿ ಅಜಿತ್ನ ಟ್ರಾನ್ಸ್ಫರ್ ಮಾಡಿಸಿರ್ತಾನೆ. ಅವ್ರು ಹೇಳಿದ್ರೆ ಮಾತ್ರ ಅವ್ನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೆ ಸಾಧ್ಯ. ನೋಡೋಣ, ಇವತ್ತು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಾನೇ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ. ಹಾ, ಹೇಳು ಶ್ರವಣ. ಅಕ್ಕ, ಆಗ್ಲೇ 2 ಸಲ ಫೋನ್ ಮಾಡಿದ್ದೆ, ಯಾಕೆ ತಗೊಳ್ಳಿಲ್ಲ? ಮಾತಾಡೋ ಮನಸ್ಥಿತಿಲಿ ಇರ್ಲಿಲ್ಲ ಕಣೋ. ಯಾಕಕ್ಕ, ಅಂತದೇನಾಯ್ತು? ಅಜಿತ್ಗೆ ಟ್ರಾನ್ಸ್ಫರ್ ಆಗಿದೆ. ವಾಟ್, ಟ್ರಾನ್ಸ್ಫರಾ? ಅವನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನಲ್ಲ ಅಂತ ಬೇಜಾರಲ್ಲಿದ್ದೆ. ಈಗ ಏನಂತ ಇದು ಇದ್ದಕ್ಕಿದ್ದಾಗೆ ಯಾಕಂತ ಟ್ರಾನ್ಸ್ಫರು? ನಮ್ಮ ಅಜಿತ್ತು ಆ ರಾಣ ಮತ್ತೆ ಸಾಕ್ಷಿನ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದ. ಅದ್ರ ಪರಿಣಾಮನೇ ಕಣೋ ಇದು. ಮಿಸ್ಟರ್ ಅಜಿತ್, ನಿಮ್ಮನ್ನ ಪ್ರಮೋಷನ್ ಮೇಲೆ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನೊಂದು ಸಲ ಈ ರಾಣ ಮನೆ ಕಡೆ ತೊಲೆ ಹಾಕ್ಬೇಡ, ನಿನಗೆ ತೊಲೆನೇ ಇರೋದಿಲ್ಲ. ಆ ರಾಣ ಯೋಗ್ಯ ಅಲ್ಲ ಅಂತ ಕೊನೆಗೂ ಭೂಮಿ ಅನುಮಾನ ಪಟ್ಟಿದ್ದೆ ನಿಜ ಆಗೋಯ್ತು ನೋಡು. ಅವನು ನಂಬಿಕಸ್ತನ ತರ ನಾಟಕ ಮಾಡಿ ನಮ್ಮನ್ನೆಲ್ಲ ನಂಬಿಸಿ ಸರಿಯಾಗಿ ಅಮರಿಸ್ಬಿಟ್ಟ. ಎಲ್ಲ ನಮ್ಮ ಹಣೆ ಬರಹ ಕಣೋ. ನಮ್ಮ ಅಜ್ಜಿತ್ತು ಈ ಕೆಲ್ಸಕ್ಕೆ ಸೇರಿದಾಗಿಂದ ಅವನ್ ಜೊತೆ ಹೆಚ್ಚು ಕಾಲ ಕಳಿಯೋದಕ್ಕೆ ಆಗಿಲ್ಲ. ದೇವ್ರ ದಯೆ, ನಮ್ಮೆಲ್ರೂ ಹಾರೈಕೆಯಿಂದ ಅವನ್ ಈ ಊರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ ಬಂದ. ನಾನಂತೂ ಸ್ವರ್ಗಕ್ಕೆ 3 ಗೇಣು ಅನ್ನೋ ರೀತಿ ಖುಷಿ ಪಟ್ಟಿದ್ದೆ. ಆದ್ರೆ ಈಗ ಮತ್ತೆ ಅಷ್ಟು ದೂರದೂರಿಗೆ ಕಳಿಸ್ತಿದ್ದಾರೆ. ಈಗ್ಲೂ ಸಹ ಈ ಕೆಲ್ಸ ಬೇಡ ಅಂತ ಅವನ್ ಹೇಳ್ತಿಲ್ಲ. ಮನ್ಸನ್ನ ಕಲ್ ಮಾಡ್ಕೊಂಡು ಹೊರಡೋದಕ್ ರೆಡಿ ಆಗಿದ್ದಾನೆ ಕಣೋ. ಆದ್ರೆ ಅವನ್ ಹೆತ್ತ ಕರಳಿಗೆ ಅಷ್ಟು ಗಟ್ಟಿ ಮನ್ಸು ಎಲ್ಲಿಂದ ಬರ್ಬೇಕು ಹೇಳು? ಶ್ರವಣ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಹೈಯರ್ ಆಫೀಸರ್ಗೆ ಹೇಳ್ಬಿಟ್ಟು ಅವ್ನ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬಿಡು ಪ್ಲೀಸ್ ಕಣೋ. ಹಾಗೆಲ್ಲ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಆಗಲ್ಲ ಅಕ್ಕ. ನಮ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ಅದು ವರ್ಕ್ ಆಗಲ್ಲ. ಐಮ್ ಸಾರಿ. ಅವ್ನು ಯಾವತ್ತಂತೆ ಡೆಲ್ಲಿಗೆ ಹೋಗೋದು? ಇನ್ 2 ದಿನ ಬಿಟ್ಟು. ಸರಿ, ನಾನು ತಕ್ಷಣ ಹೊರಟು ಬೆಳಗ್ಗೆ ಅಲ್ಲಿ ಇರ್ತೀನಿ. ಅಜಿತ್ ಡೆಲ್ಲಿಗೆ ಹೋಗೋದಕ್ಕೆ ಮುಂಚೆ ಅವನ ಜೊತೆ ಸ್ವಲ್ಪ ಮಾತಾಡ್ತೀನಿ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು. ಹಾಗೆ 3 ಹೊತ್ತು ಅಪ್ಪ ಅಪ್ಪ ಅಂತ ನನ್ನ ಬೆನ್ನ ಹಿಂದೆನೆ ಸುತ್ತಾಡ್ತಿರ್ತಾಳಲ್ಲ ಅವ್ರಿಗೆ, ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಒಂದೊಂದ್ಸಲ ನಾವೇನಾದ್ರು ಬಾಯ್ ತಪ್ಪ ಹೇಳ್ಬಿಟ್ರೆ ನಮ್ಮವರೇ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತಾರೆ. ಆದ್ರೆ ಈ ಭೂಮಿ ಅಜಿತ್, ನೀನು ಬೇರೆ ಊರಿಗೆ ಹೋಗ್ಲೇಬೇಕಾ? ಡಿಪಾರ್ಟ್ಮೆಂಟ್ ಇಂದ ಕಳ್ಸಿದ್ರೆ ಹೋಗ್ಲೇಬೇಕಜ್ಜಿ. ಅದಕ್ಕೆ ನಾನು ನಾಳೆನೆ ಮನೆಯಿಂದ ಹೊರಡೋಣ ಅಂದಿದ್ದೀನಿ. ಹಾಗಾದ್ರೆ ನಾನು ಸದ್ಯಕ್ಕೆ ನೀನು ಅಜಿತ್ ಜೊತೆ ಹೋಗೋದು ಬೇಡ. Did you get across the 97? Whoa. Jesus, man. What? This guy just saved your freaking life. The colonel told us to look out for anybody entering the territory, north or south. Well, freaking slow your roll, man. We'll let the captain deal with that, okay? Fine. You just killed a freaking ranger, dude. Come with us. We got a camp just by Diamond Lake. Get you 3 hots in the cot. Least we can do. Okay, yeah, sounds good. What about Flores? We can't just leave him. You stay here. I'll come back with some fuel. No! Listen, stay here. Use his ammo if you gotta. You'll be fine. Okay? Let's go. Following you. Stick with me, okay? Been having some trouble with squatters out here the past few weeks. Patrol picks you up, could be trouble. Okay, got it. So, Deschutes County Militia? Look, man, all I know is they feed me. They want me to salute and yes, sir. I salute and say yes, sir. How big's your outfit? The camp out here, got 100, maybe more. Hard to keep track. Back at HQ, a whole lot more than that. Okay. Any women? Hell, that what you're about? Well, you can forget it. Colonel's got rules about that. Fraternizing. Yeah, that. Look, you pull your weight, follow orders, nobody messes with you. Women same as the men. Don't matter to the Colonel. I'm not... listen, I'm looking for some people and a woman that I rode with a year back or so. They would have come over from Silver Lake, and they would have been at one of those Nero refugee camps, I think. Silver Lake? Jesus, man. Silver Lake's been gone a lot longer than that. Yeah. It's too goddamn easy to lose track of time out here, you know? Anyway,
You guys, do you pick anyone up? Survivors, I mean, from the refugee camp. This is it. It's Corporal Russell. Open up. Report. Captain, sir, we had him. We did. Found his bike still smoking. I bet you lost him, huh? No, sir. I mean, yeah, we lost him. We ran into a rager, sir. Where's Mullins? Flores? Flores is dead, sir. I'll have Mullins with the body. That'll be all, Corporal. Go get some fuel. Head back to Mullins. You know what to do. Yeah, yes, sir. If it wasn't for this man, we'd all be dead, sir. I sort of promised him some food and a safe place to camp tonight, sir. Corporal, get the fuck out of here. And you are? Name's Deacon St. John. Name's Corey. Derek Corey. Are you okay? Yeah, I'm sorry. I'm sorry, I'm a little tired. I've been on the road for a long time. Your man Russell said you were recruiting? Are you interested? I've been looking to settle down. Yeah, find a camp. I'm interested. Come on. So, how long you been drifting? Hard to say. You lose track of time out there, you know. So, where'd you get your gear? Ammo? Well, there's a couple of camps I used to do runs for. Bounty hunting, mostly. Freaks? Oh, man. Both. I had a reputation for being able to track shit down, you know? Which camps? Where are they? You know, past the Farewell Valley. It doesn't matter. They're gone now. They're overrun. Russell said you were there when Silver Lake was overrun? One, two, follow the case. Yeah. That was a shit. Any survivors? A few. Together, keep it together. Yes, Sergeant. Yes, Sergeant. Here. Take this. Militia script. Camp credits. Payment for helping my men. Use them at any of the commissaries. Okay. You gonna join up? Stick around. We're getting ready to ride out of here soon. Getting ready to ride out where? You said you had some tracking skills. Yeah, some. This isn't the life of a drifter. We're fighting a war out here. You sure you're up for it? Is that the best you got? I can recruit you, but the colonel is the only one who can swear you in. You stick around. Give us a hand. I'll take you to him myself. I'll be here. Good. Jesus, motherfucker has my ring. He took it from Sarah. He had to take it from Sarah because she wouldn't have given it to him, so that means that she's gotta be here. Move, move, move! He doesn't Come look like on! militia. You can run faster than that. My dead grandma can run faster than that. My dead, crippled grandmother, who was in a goddamn wheelchair, can run faster than you. Moving! Hey, you don't look very militia to me. Man, name's Wade. Wade Taylor. You can call me Wade. Deacon St. John. Holy shit. Deacon St. John. Is your old man a preacher or something? No,
Man, that is a hell of a name. All right, listen. You see this, man? This is some crazy shit. Yeah. Whew. So what, you joining up, becoming an army man, you playing soldier and shit? I don't know. Maybe. Listen, you look like you just came in from out the shit, right? Yeah, man, yesterday. Okay, Yesterday. I've I've been waiting to see the colonel, whatever the hell that is. Traveling with some people, we got separated. You see anyone that looked like this around here? Nah, man. Ooh, but she is a looker. I'd hit that, you know. I gotta go, man. They're checking me for lice or some shit. Good luck to you, Deacon St. John. Jesus, what a name. Jesus, that dude's fucked up. You wouldn't remember Sarah if she slapped him in the face. Come on, Sarah, come on. Where the hell are you? You're here. Somewhere. Maybe in these tents. Maybe in here. Check this one. Nope, not here.